ಮಾಧ್ಯಮ ಮಿತ್ರರಿಗೆ ಎಲ್ಲರೂ ನಮಸ್ಕಾರ. ನಿಮಗೆ ತಿಳಿದಿರಂಗೆ ಮೊದಲೇ ಲಾಯರ್ಗಳ ಮೇಲೆ ಎಫ್ಐಆರ್ ಆಗಿರೋ ವಿಚಾರದಲ್ಲಿ ಸರ್ಕಾರ ಹೇಗ್ ನಡ್ಕೋತು ಅಂತ ನೀವು ನೋಡಿದಿರಿ. ನನ್ನೇ ನೋಡ್ರೆ ವಿಧಾನಸಭಾ ಪಡಸಾಲೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅಂದ್ರೆ ಏನ್ ಎಲ್ಲೋಯ್ತು ನಮ್ಮ ಸರ್ಕಾರ ಏನ್ ಮಾಡ್ತಿದೆ? ಪಾಕಿಸ್ತಾನಕ್ಕೆ ಅಷ್ಟು ಮಹತ್ವನಾ? ವಿಕಾರಿ ದೇಶಕ್ಕೆ ಅಷ್ಟು ಮಹತ್ವ ಕೊಡ್ತೀರಾ? ಯಪ್ಪ ಪಾಪ ಎಂತ ಜನ ಇದ್ದೀರಿ. ದೇಶದ್ರೋಹಿ ಹೇಳಿಕೆ ಕೊಟ್ಟಂತ ಅವ್ನ ಯಾರನ್ನ ಹುಡುಕಿ ಅವನ್ನ ಬಂಧಿಸಿ ಅವ್ನ ತಗೊಂಡೋಗಿ ಜೈಲಿಗೆ ಹಾಕ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತು ಸರ್ಕಾರ ತುಂಬಾ ಸ್ಟ್ರೀಮ್ ಲೈನ್ ಅಲ್ಲಿ ಇಲ್ಲ. ನೀವು ಅಧೋಗತಿ ನಡೀತಾ ಇದ್ದೀರಿ. ನಿಮ್ಗೆ ಜನ ನೋಡ್ತಾ ಇದ್ದಾರೆ. ನಿಮ್ಗೆ ಮುಂದೆ ಬರೋ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ವಿಷಾದದ ಸಂಗತಿ ಏನಂದ್ರೆ ಮಾಧ್ಯಮದವ್ರನ್ನ ತಳ್ತೀರಾ ನೀವು. 4ನೇ ಅಂಗ ಸಂವಿಧಾನದ 4ನೇ ಅಂಗ ಆದ ಮಾಧ್ಯಮನ ಬೇಕಾಬಿಟ್ಟಿ ಮಾತಾಡಿಸ್ತೀರಾ? ಏನ್ ಅನ್ಕೊಂಡಿದ್ದೀರಾ ಮಾಧ್ಯಮದವ್ರನ್ನ ನೀವು? ಇವೆಲ್ಲ ಆದ್ರೆ ನಿಮ್ಗೆ ಸರಿಯಾದ ಪಾಠ ಕಲಿಸ್ಬೇಕಾಗತ್ತೆ. ನಾನು ಸಿದ್ದರಾಮಯ್ಯವ್ರಿಗೆ ಮತ್ತೆ ಈ ಜಿಲ್ಲಾ ಉಸ್ತುವಾರಿಗಳಿಗೆ ಮತ್ತೆ DCM ಅವ್ರಿಗೆ ನಾನು ಹೇಳೋದೇನಂದ್ರೆ ಇನ್ನು ಎಚ್ಚೆತ್ಕೊಂಡು ನಡೀರಿ. ಜನಗಳು ಕೇಳಕ್ ಮುಂಚೆ ನೀವು ಎಚ್ಚೆತ್ಕೊಳ್ಳಿ, ನೀವು ಕರೆಕ್ಟಾಗಿ ನಡ್ಸ್ಕೊಳ್ಳಿ. ಹಿಂದೂಗಳ ಭಾವನೆಗಳನ್ನ ಕೇಳಿಸ್ಬೇಡಿ. ಮುಂದೆ MP ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ ಜನಗಳು ಅಂತ ಹೇಳ್ತಿ ನನ್ನ ಮಾತು ಮುಗಿಸ್ತೇನೆ. ಕರ್ನಾಟಕ ಸರ್ಕಾರದ ಏಡಿಗಳಾದಂತ ಶಿಖಂಡಿಗಳಾದಂತ ಸಿದ್ದರಾಮಯ್ಯನವರೇ ನಿನ್ನೆ ನಡೆದಂತ ಒಂದು ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಅವರಿಗೆ ಭಾರತ್ ಮಾತಾಕಿ ಜೈ ಅನ್ಬೇಕು, ಕರ್ನಾಟಕಕ್ಕೆ ಜೈ ಅನ್ಬೇಕು, ಹಿಂದೂಗಳಿಗೆ ಜೈ ಅನ್ಬೇಕು. ಅದನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಜೈ ಅಂತಾರಲ್ಲ, ಇದ್ಯಾವ್ದ್ರಿ ಸ್ವಾಮಿ ನ್ಯಾಯ? ಅದು ರಾಮನಗರದಲ್ಲಿ ಕರ್ನಾಟಕದಲ್ಲಿ ಇರುವಂತ ಈ ಜನ ಪಾಕಿಸ್ತಾನಕ್ಕೆ ಜೈ ಅನ್ಬೇಕಾದ್ರೆ ನಾವು ಇನ್ನೆಷ್ಟು ಏಡಿಗಳಾಗಿದ್ದೀವಿ ಅನ್ನೋದನ್ನ ಕೂಲಂಕುಷವಾಗಿ ನಾವು ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದೇ ರೀತಿ ನಾವು ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹಿಂದೂಗಳು ಅನ್ನೋದನ್ನ ಮರಿಬೇಕಾಗತ್ತೆ ಅಂತೇಳಿ ನನ್ನ ಭಾವನೆ. ಮಾಧ್ಯಮ ಮಿತ್ರರಿಗೆ ಎಲ್ಲರೂ ನಮಸ್ಕಾರ. ನಿಮಗೆ ತಿಳಿದಿರಂಗೆ ಮೊದಲೇ ಲಾಯರ್ಗಳ ಮೇಲೆ ಎಫ್ಐಆರ್ ಆಗಿರೋ ವಿಚಾರದಲ್ಲಿ ಸರ್ಕಾರ ಹೇಗ್ ನಡ್ಕೋತು ಅಂತ ನೀವು ನೋಡಿದಿರಿ. ನನ್ನೇ ನೋಡ್ರೆ ವಿಧಾನಸಭಾ ಪಡಸಾಲೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ಅಂದ್ರೆ ಏನ್ ಎಲ್ಲೋಯ್ತು ನಮ್ಮ ಸರ್ಕಾರ ಏನ್ ಮಾಡ್ತಿದೆ? ಪಾಕಿಸ್ತಾನಕ್ಕೆ ಅಷ್ಟು ಮಹತ್ವನಾ? ವಿಕಾರಿ ದೇಶಕ್ಕೆ ಅಷ್ಟು ಮಹತ್ವ ಕೊಡ್ತೀರಾ? ಯಪ್ಪ ಪಾಪ ಎಂತ ಜನ ಇದ್ದೀರಿ. ದೇಶದ್ರೋಹಿ ಹೇಳಿಕೆ ಕೊಟ್ಟಂತ ಅವ್ನ ಯಾರನ್ನ ಹುಡುಕಿ ಅವನ್ನ ಬಂಧಿಸಿ ಅವ್ನ ತಗೊಂಡೋಗಿ ಜೈಲಿಗೆ ಹಾಕ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ಮತ್ತು ಸರ್ಕಾರ ತುಂಬಾ ಸ್ಟ್ರೀಮ್ ಲೈನ್ ಅಲ್ಲಿ ಇಲ್ಲ. ನೀವು ಅಧೋಗತಿ ನಡೀತಾ ಇದ್ದೀರಿ. ನಿಮ್ಗೆ ಜನ ನೋಡ್ತಾ ಇದ್ದಾರೆ. ನಿಮ್ಗೆ ಮುಂದೆ ಬರೋ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದು ವಿಷಾದದ ಸಂಗತಿ ಏನಂದ್ರೆ ಮಾಧ್ಯಮದವ್ರನ್ನ ತಳ್ತೀರಾ ನೀವು. 4ನೇ ಅಂಗ ಸಂವಿಧಾನದ 4ನೇ ಅಂಗ ಆದ ಮಾಧ್ಯಮನ ಬೇಕಾಬಿಟ್ಟಿ ಮಾತಾಡಿಸ್ತೀರಾ? ಏನ್ ಅನ್ಕೊಂಡಿದ್ದೀರಾ ಮಾಧ್ಯಮದವ್ರನ್ನ ನೀವು? ಇವೆಲ್ಲ ಆದ್ರೆ ನಿಮ್ಗೆ ಸರಿಯಾದ ಪಾಠ ಕಲಿಸ್ಬೇಕಾಗತ್ತೆ. ನಾನು ಸಿದ್ದರಾಮಯ್ಯವ್ರಿಗೆ ಮತ್ತೆ ಈ ಜಿಲ್ಲಾ ಉಸ್ತುವಾರಿಗಳಿಗೆ ಮತ್ತೆ DCM ಅವ್ರಿಗೆ ನಾನು ಹೇಳೋದೇನಂದ್ರೆ ಇನ್ನು ಎಚ್ಚೆತ್ಕೊಂಡು ನಡೀರಿ. ಜನಗಳು ಕೇಳಕ್ ಮುಂಚೆ ನೀವು ಎಚ್ಚೆತ್ಕೊಳ್ಳಿ, ನೀವು ಕರೆಕ್ಟಾಗಿ ನಡ್ಸ್ಕೊಳ್ಳಿ. ಹಿಂದೂಗಳ ಭಾವನೆಗಳನ್ನ ಕೇಳಿಸ್ಬೇಡಿ. ಮುಂದೆ MP ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ ಜನಗಳು ಅಂತ ಹೇಳ್ತಿ ನನ್ನ ಮಾತು ಮುಗಿಸ್ತೇನೆ. ಕರ್ನಾಟಕ ಸರ್ಕಾರದ ಏಡಿಗಳಾದಂತ ಶಿಖಂಡಿಗಳಾದಂತ ಸಿದ್ದರಾಮಯ್ಯನವರೇ ನಿನ್ನೆ ನಡೆದಂತ ಒಂದು ಚುನಾವಣೆಯಲ್ಲಿ ನಾಸೀರ್ ಹುಸೇನ್ ಅವರಿಗೆ ಭಾರತ್ ಮಾತಾಕಿ ಜೈ ಅನ್ಬೇಕು, ಕರ್ನಾಟಕಕ್ಕೆ ಜೈ ಅನ್ಬೇಕು, ಹಿಂದೂಗಳಿಗೆ ಜೈ ಅನ್ಬೇಕು. ಅದನ್ನ ಬಿಟ್ಟು ಪಾಕಿಸ್ತಾನಕ್ಕೆ ಜೈ ಅಂತಾರಲ್ಲ, ಇದ್ಯಾವ್ದ್ರಿ ಸ್ವಾಮಿ ನ್ಯಾಯ? ಅದು ರಾಮನಗರದಲ್ಲಿ ಕರ್ನಾಟಕದಲ್ಲಿ ಇರುವಂತ ಈ ಜನ ಪಾಕಿಸ್ತಾನಕ್ಕೆ ಜೈ ಅನ್ಬೇಕಾದ್ರೆ ನಾವು ಇನ್ನೆಷ್ಟು ಏಡಿಗಳಾಗಿದ್ದೀವಿ ಅನ್ನೋದನ್ನ ಕೂಲಂಕುಷವಾಗಿ ನಾವು ನೋಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇದೇ ರೀತಿ ನಾವು ಬಿಟ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಹಿಂದೂಗಳು ಅನ್ನೋದನ್ನ ಮರಿಬೇಕಾಗತ್ತೆ ಅಂತೇಳಿ ನನ್ನ ಭಾವನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.